ಉಪ್ಪಾರ ಅಭಿವೃದ್ಧಿ ನಿಗಮಕ್ಕೆ 500 ಕೋಟಿ ರೂಪಾಯಿ ಮೀಸಲಿಡಲು ಬಿ ಲಿಂಗರಾಜು ಆಗ್ರಹ. ಶ್ರೀ ಭಗೀರಥ ಸೇವಾ ಟ್ರಸ್ಟ್ ವತಿಯಿಂದ ಶ್ರೀ ಭಗೀರಥ ಮಹರ್ಷಿ ಜಯಂತಿ ಆಚರಣೆ. ಉಪ್ಪಾರ ಅಭಿವೃದ್ಧಿ ನಿಗಮಕ್ಕೆ ಪ್ರತಿ ವರ್ಷ ಬಜೆಟ್ನಲ್ಲಿ 500 ಕೋಟಿ ರೂಪಾಯಿ ಮೀಸಲಿಡಬೇಕು ಎಂದು ತಾಲೂಕಾ ಉಪ್ಪಾರ ಸಂಘದ ಅಧ್ಯಕ್ಷ ಪಿ ಲಿಂಗರಾಜು ಒತ್ತಾಯಿಸಿದ್ದಾರೆ. ನಗರದ ಚನ್ನಿಪುರದ ಮೋಳಿಯಲ್ಲಿ ಶ್ರೀ ಭಗೀರಥ ಸೇವಾ ಟ್ರಸ್ಟ್ ವತಿಯಿಂದ ನಡೆದ ಶ್ರೀ ಭಗೀರಥ ಜಯಂತಿ ಕಾರ್ಯಕ್ರಮದಲ್ಲಿ ಪುಷ್ಪಾರ್ಚನೆ ಮಾಡಿ ಮಾತನಾಡಿದರು. ಮುಖ್ಯಮಂತ್ರಿಗಳು ಉಪ್ಪಾರ ಅಭಿವೃದ್ಧಿ ನಿಗಮ ಸ್ಥಾಪನೆ ಮಾಡಿದ್ದೀರಿ, ನಿಗಮಕ್ಕೆ ನೀವು ನೀಡುವ ಅನುದಾನ ಆನೆ ಹೊಟ್ಟಿಗೆ ಅರಕಾಸಿನ ಮಜ್ಜಿಗೆಯಂತಾಗಿದೆ, ಯಾವುದಕ್ಕೂ ಸಾಲ್ತಾ ಇಲ್ಲ, ಅದೊಂದು ನಾಮಕಾವಸ್ಥೆಯ ನಿಗಮವಾಗಿದೆ. ನಿಗಮಕ್ಕೆ ವಾರ್ಷಿಕ 500 ಕೋಟಿ ರೂಪಾಯಿ ಮೀಸಲಿಡಬೇಕು ಎಂದು ಆಗ್ರಹಿಸಿದ್ದಾರೆ. ಉಪ್ಪಾರ ಸಮುದಾಯ ರಾಜ್ಯದಲ್ಲಿ ಸುಮಾರು 30 ರಿಂದ 40 ಲಕ್ಷ ಜನಸಂಖ್ಯೆಯನ್ನ ಹೊಂದಿದ್ದು, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಸಮುದಾಯ ಹಿಂದುಳಿದಿದ್ದು ಸರ್ಕಾರದಿಂದ ಬರುವ ಸೌಲಭ್ಯಗಳು ಮರೀಚಿಕೆಯಾಗಿದೆ. ತೀವ್ರ ಹಿಂದುಳಿದ ಈ ಸಮುದಾಯಕ್ಕೆ ಸರ್ಕಾರ ಹೆಚ್ಚಿನ ಒತ್ತನ್ನು ನೀಡಬೇಕು. ಉಪ್ಪಾರ ಅಭಿವೃದ್ಧಿ ನಿಗಮಕ್ಕೆ ಹೆಚ್ಚಿನ ಅನುದಾನವನ್ನ ಮೀಸಲಿಡಬೇಕು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಒತ್ತಾಯಿಸಿದರು. ರಾಜ್ಯದ 224 ಕ್ಷೇತ್ರಗಳಲ್ಲಿ ಚಾಮರಾಜನಗರ ವಿಧಾನಸಭಾ ಕ್ಷೇತ್ರದಿಂದ ಸಿ ಪುಟ್ಟರಂಗ ಶೆಟ್ಟಿ ಒಬ್ಬರೇ ಏಕೈಕ ಶಾಸಕರಾಗಿದ್ದಾರೆ. ಮುಂದಿನ ದಿನಗಳಲ್ಲಿ ಉಪ್ಪಾರ ಸಮುದಾಯ ಹೆಚ್ಚಾಗಿರುವ ಕಡೆಯಲ್ಲಿ ಮತ್ತೊಬ್ಬರಿಗೆ ಟಿಕೆಟ್ ನೀಡಬೇಕು. ಅಲ್ಲದೆ ಒಬ್ಬರನ್ನ ವಿಧಾನಸಭಾ ಸದಸ್ಯರಾಗಿ ನೇಮಕ ಮಾಡುವ ಮೂಲಕ ಸಮಾಜಕ್ಕೆ ರಾಜಕೀಯ ಶಕ್ತಿ ತುಂಬಬೇಕು. ಜಿಲ್ಲೆಯಲ್ಲಿ ಉಪ್ಪಾರ ಸಮುದಾಯ ವಾಸಿಸುವ ಮೋಳೆಗಳ ಅಭಿವೃದ್ಧಿಗಾಗಿ ವಿಶೇಷ ಪ್ಯಾಕೇಜ್ ಅನ್ನು ನೀಡಬೇಕು ಎಂದು ಸರ್ಕಾರವನ್ನು ಆಗ್ರಹಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಶ್ರೀ ಭಗೀರಥ ಸೇವಾ ಟ್ರಸ್ಟ್ ಕಾರ್ಯದರ್ಶಿ ವಕೀಲ ರಂಗಸ್ವಾಮಿ, ನಿರ್ದೇಶಕರಾದ ನಾಗರಾಜು, ಮಹದೇವ ಶೆಟ್ಟಿ, ಶ್ರೀನಿವಾಸ ರಾಜು, ಮಹದೇವ ಶೆಟ್ಟಿ, ಬಂಡಿಗೆರೆ ಕುಮಾರ್, ಚೆನ್ನಿಗ, ರಾಕೇಶ್, ಕೃಷ್ಣ ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಹೊಮ್ಮ ನಂಜುಂಡನಾಯಕ, ಪ್ರಜಾಭವನ್ ಟಿವಿ, ಚಾಮರಾಜನಗರ. ಶ್ರೀ ಭಗೀರಥ ಟ್ರಸ್ಟ್ ವತಿಯಿಂದ ಶ್ರೀ ಭಗೀರಥ ಜಯಂತಿಯ ಸರಳ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮದಲ್ಲಿ ನಮ್ಮ ಎಲ್ಲ ಸರ್ವ ಸದಸ್ಯರು ಮತ್ತು ಉಪಾಧ್ಯಕ್ಷರು, ನಮ್ಮ ಸಮಾಜದ ಎಲ್ಲ ಗೌರವಾನ್ವಿತ ಸದಸ್ಯರುಗಳಿಗೆ, ನಮ್ಮ ಸಮಾಜದ ಎಲ್ಲ ಸದಸ್ಯರುಗಳಿಗೆ ಸ್ವಾಗತವನ್ನು ಕೋರ್ತಾ, ಏನು ನಮ್ಮ ಭಗೀರಥ ಮಹರ್ಷಿಯ ಜಯಂತಿಯನ್ನು ಏಪ್ರಿಲ್ ತಿಂಗಳಲ್ಲಿ ಸರ್ಕಾರ ವತಿಯಿಂದ ಆಚರಣೆ ಮಾಡ್ತು. ಅದೇ ರೀತಿ ನಮ್ಮ ಕುಲ ದೈವ ಆರಾಧ್ಯ ಪುರುಷ ಶ್ರೀ ಭಗೀರಥ ಜಯಂತಿಯನ್ನು ಈ ದಿವಸ ನಾವು ನಮ್ಮ ಒಂದು ಸಂಸ್ಥೆ ವತಿಯಿಂದ ಆಚರಣೆ ಮಾಡ್ತಿದ್ದೀವಿ. ನಾವು ಭಗೀರಥರ ಬಗ್ಗೆ ಹೇಳಬೇಕು ಅಂತಂತಂದರೆ, ಶ್ರೀ ಭಗೀರಥ ಮಹರ್ಷಿಯವರು ತಮ್ಮ ಪೂರ್ವಜರನ್ನು ಪಡೆಯಲಿಕ್ಕೆ ಅವರು ಕಠಿಣ ತಪಸ್ಸನ್ನು ಮಾಡಿ ಧರೆಗೆ ಗಂಗೆಯನ್ನು ಹರಿಸಿ ಒಂದು ಪೂರ್ವಜರಿಗೆ ಒಂದು ಮುಕ್ತಿಯನ್ನು ಕೊಟ್ಟಂಥ ಒಬ್ಬ ಮಹಾನ್ ಸಂತ ಶ್ರೀ ಭಗೀರಥರು. ಹಾಗೆ ಅವರು ಹಿಡಿದಂಥ ಕೆಲಸವನ್ನು ಬಿಡದೆ ಸುಮಾರು ಅನೇಕ ಕಠಿಣ ತಪಸ್ಸನ್ನು ಪಡೆದು ತಮ್ಮ ಪೂರ್ವಜರಿಗೆ ಮೋಕ್ಷವನ್ನು ಕೊಟ್ಟಂಥ ಮಹಾನ್ ಸಂತರು ಶ್ರೀ ಭಗೀರಥರು. ಹಾಗಾಗಿ ನಾವು ಅವರ ಒಂದು ಪುಣ್ಯ ಸ್ಮರಣೆಯನ್ನು ನಾವು ಮಾಡುವಂಥ ಒಂದು ಇದನ್ನು ನಾವು ಈ ಕೆಲಸ ಮಾಡ್ತಿದ್ದೀವಿ. ಹಾಗೆಯೇ ನಾವು ಉಪ್ಪಾರ ಈ ರಾಜ್ಯದಲ್ಲಿ ಸುಮಾರು ನಾವು ಅನೇಕ 30-40 ಲಕ್ಷ ಜನಸಂಖ್ಯೆಯನ್ನು ಹೊಂದಿದ್ದು, ಆಗ ಈ ನಿಟ್ಟಿನಲ್ಲಿ ನಾವು ಅನೇಕ ಕಡೆ ಒಂದೊಂದು ಹೆಸರಲ್ಲಿ ಕರೆಯುವಂಥ ನಮ್ಮ ಸಮಾಜದಲ್ಲಿ ಭಾಳ ತೀರ ಹಿಂದುಳಿದಂಥ ಒಂದು ಸಮಾಜ. ಹಾಗೆ ಸರ್ಕಾರದಿಂದ ಇನ್ನೂ ಸಹ ನಮಗೆ ದೊರಕತಕ್ಕಂಥ ಸೌಲಭ್ಯಗಳು ಮರೀಚಿಕೆ ಆಗಿದೆ. ತೀರ ಹಿಂದುಳಿದಂಥ ಸಮಾಜವಾಗಿರುವ ನಮ್ಮ ಭಗೀರಥ ಸಮಾಜಕ್ಕೆ ಸರ್ಕಾರ ಹೆಚ್ಚಿನ ಒಂದು ನಮ್ಮ ನಿಗಮಕ್ಕೆ ಹೆಚ್ಚಿನ ಅನುದಾನವನ್ನು ಕೊಟ್ಟು ನಮ್ಮ ಈ ಸಮಾಜದ ಅಭಿವೃದ್ಧಿಗೆ ಹೆಚ್ಚಿನ ಒತ್ತನ್ನು ಪಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಮತ್ತು ಸಚಿವ ಸಂಪುಟವನ್ನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ, ಏನು ಭಗೀರಥ ಸಮಾಜ ಎಲ್ಲ ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಎಲ್ಲ ಕ್ಷೇತ್ರದಲ್ಲಿ ನಾವು ಮುನ್ನಡೆಯನ್ನು ಹೊಂದಿದ್ದೀವಿ. ಹಾಗೆ ಈ ರಾಜ್ಯದಲ್ಲಿ ನಮ್ಮ 224 ಕ್ಷೇತ್ರದಲ್ಲಿ ಒಬ್ಬರೇ ಒಬ್ಬರು ನಾವು ಶಾಸಕರನ್ನ ಹೊಂದಿದ್ದೇವೆ. ಆದರೂ ಮುಂದಿನ ದಿನಗಳಲ್ಲಿ ನಮ್ಮ ಉಪ ಸಮಾಜ ಇರ್ತಕ್ಕಂಥ ಕಡೆ ಹೆಚ್ಚಿನ ಒಂದು ಚುನಾವಣೆಯಲ್ಲಿ ಸ್ಪರ್ಧಿಸೋದಕ್ಕೆ ಮತ್ತು MLCಯನ್ನು ಮಾಡಿ ಈ ಒಂದು ಸಮಾಜಕ್ಕೆ ಒಂದು ರಾಜಕೀಯ ಶಕ್ತಿಯನ್ನು ತುಂಬಬೇಕು ಅಂತ ನಾನು ಸರ್ಕಾರವನ್ನು ಒತ್ತಾಯ ಮಾಡ್ತಾ, ಅದೇ ರೀತಿ ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿರ್ತಕ್ಕಂಥ ಮಹಿಳೆಗಳ ಅಭಿವೃದ್ಧಿಗೆ ವಿಶೇಷವಾದ ಒಂದು ಅನುದಾನವನ್ನು, ವಿಶೇಷ ಒಂದು ಪ್ಯಾಕೇಜನ್ನು ಬಿಡುಗಡೆ ಮಾಡಿಕೊಡ್ಬೇಕು ಅಂತ ಸರ್ಕಾರವನ್ನು ಒತ್ತಾಯ ಮಾಡ್ತಾ, ಮಾನ್ಯ ಮುಖ್ಯಮಂತ್ರಿಗಳು ನಿಗಮವನ್ನು ಸ್ಥಾಪನೆ ಮಾಡಿದ್ರಿ. ಹಾಗೆ ನಿಗಮಕ್ಕೆ ಕೊಡ್ತಕ್ಕಂಥ ಕಾಸು ಆನೆ ಒಟ್ಟಿಗೆ ಅರ್ಮಜ್ಜಿಗೆ ಅಂತ ಏನು ಹೇಳ್ತಾರೆ ಗಾದಿನ, ಆ ರೀತಿಯಾಗಿದೆ. ಅಲ್ಲಿ ಕೊಡ್ತಕ್ಕಂಥ ಅನುದಾನ ಯಾವುದಕ್ಕೂ ಸಾಧ್ಯ ಇಲ್ಲ. ನೀವು ನಿಗಮ ಮಾಡಿರೋ ನಾಮಕಾವಸ್ಥೆ ನಿಗಮ ಅಂತ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ಆ ನಿಗಮಕ್ಕೆ ಸುಮಾರು ವಾರ್ಷಿಕ ಒಂದು 500 ಕೋಟಿ ರೂಪಾಯಿ ಕೊಟ್ಟದ್ದೇ ಆದರೆ
ನಮ್ಮ ಓದುವಂಥ ಮಕ್ಕಳಿಗೆ ಮತ್ತು ಕುಲಕಸುಬುಗಳಿಗೆ ಸಾಲ ಸೌಲಭ್ಯಗಳಿಗೆ ಅನೇಕ ನೆರವಾಗುತ್ತೆ. ನಿಗಮವನ್ನು ಸ್ಥಾಪನೆ ಮಾಡಿ ಅದಕ್ಕೆ ಹೆಚ್ಚಿನ ಒಂದು ಅನುದಾನವನ್ನು ಕೊಡ್ತಾ ಇಲ್ಲ ತಾವು. ಆ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಮುಂದಿನ ಒಂದು ಬಜೆಟ್ನಲ್ಲಿ ನಮಗೆ ಒಂದು 500 ಕೋಟಿ ರೂಪಾಯಿನಾದರೂ ತಾವು ಮೀಸಲಿಡಬೇಕು ಅಂತ ಈ ಒಂದು ಜಯಂತಿಯ ದಿವಸ ನಾವು ಅವರಲ್ಲಿ ಒಂದು ಮನವಿಯನ್ನು ಮನವಿಯನ್ನು ಮಾಡ್ತಿದ್ದೀವಿ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಶಾಲಾ ಕಾರ್ಯಕ್ರಮಕ್ಕೆ ಭಾಗವಹಿಸಿದಂಥ ನಮ್ಮ ಎಲ್ಲ ಸರ್ವ ಸದಸ್ಯರುಗಳಿಗೆ ವಂದಿಸನ್ನ ಮಾತು ಮುಗಿದಿದ್ದೆ.